ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 28. ಯಂ ಯೋಗಿನೋ ಯೋಗ ಸಮಾಧಿನ ರಹೋ ಧ್ಯಾಯಂತಿ ಲಿಂಗಾದಸತೋ ಮುಮುಕ್ಷಯ ತಸ್ಯೇಷ ದೈತ್ಯ ಋಷಭ ಪದಾಹತೋ ಮುಖಂ ಪ್ರಪಶ್ಯಂಸ್ತನು ಮುತ್ಸಸರ್ಜಃ. ಅನುವಾದ: ಬ್ರಹ್ಮನು ಮುಂದುವರಿಸಿದನು, ಅವನು ಭಗವಂತನ ಪಾದದಿಂದ ಆಹತನಾಗಿದ್ದಾನೆ. ಯೋಗಿಗಳು ತಮ್ಮ ಆವಾಸ್ತವವಾದ ಐಹಿಕ ದೇಹದಿಂದ ಬಿಡುಗಡೆ ಬಯಸಿ ಏಕಾಂತದ ಯೋಗ ಸಮಾಧಿಯಲ್ಲಿ ಆ ಭಗವಂತನ ಧ್ಯಾನ ಮಾಡುತ್ತಾರೆ. ಭಗವಂತನ ಕೃಪಾದೃಷ್ಟಿಯನ್ನು ದಿಟ್ಟಿಸಿ ನೋಡುತ್ತಿದ್ದಾಗಲೇ ದ್ವಿತೀಯ ಮಗನ ಈ ಚೂಡಾರತ್ನವು ತನ್ನ ಮರ್ತ್ಯ ದೇಹವನ್ನು ತ್ಯಜಿಸಿತ್ತು. ಶ್ಲೋಕ 29. ಏತೌ ತೌ ಪಾರ್ಷದಾವಸ್ಯ ಶಾಪಾದ್ಯಾತಾವಸದ್ಗತಿಂ ಪುನಃ ಕತಿಪಯೈಸ್ಥಾನಂ ಪ್ರಪತ್ಸ್ಯೇತೇಹ ಜನ್ಮಭಿಃ. ಅನುವಾದ: ಸರ್ವೋತ್ತಮನಾದ ಭಗವಂತನ ಈ ಇಬ್ಬರು ಆಪ್ತ ಸಹಾಯಕರು ಶಾಪಗ್ರಸ್ತರಾಗಿದ್ದರು. ಹಾಗಾಗಿ ದಾನವ ಕುಟುಂಬಗಳಲ್ಲಿ ಜನ್ಮ ತಳೆದಿದ್ದರು. ಅಂತಹ ಕೆಲವು ಜನ್ಮಗಳ ಬಳಿಕ ಅವರು ತಮ್ಮದೇ ಆದ ಸ್ಥಾನಕ್ಕೆ ಮರಳುವರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಯಂಕರವಾಗಿರುವಂಥ ಕೋರೆ, ದಾಡೆ ಇದೆಲ್ಲ ಇರುವಂಥ ಮತ್ತು ತುಟಿ ಕಚ್ಚಿ ನೆಲಕ್ಕೆ ಬಿದ್ದಿದ್ದಂತಹ ದಾನವನನ್ನು ನೋಡೋದಕ್ಕೆ ಬ್ರಹ್ಮದೇವ ಮತ್ತು ಇನ್ನೂ ಬೇಕಾದಷ್ಟು ಜನ ಅಲ್ಲಿಗೆ ಬಂದು ಇಳಿದ್ರು. ಅವನ ಮುಖ ಇನ್ನೂ ಕಳೆನೇ ಹೋಗಿರಲಿಲ್ಲ. ಬ್ರಹ್ಮದೇವ ಅವನನ್ನು ಪ್ರಶಂಸೆ ಮಾಡಿ ಹೇಳ್ತಾನೆ, ಅಬ್ಬಾ, ಯಾರಿಗೂ ತಾನೇ ಇಂಥ ಉತ್ತಮ ಮರಣ ಅನ್ನೋದು ಸಿಗುತ್ತೆ ಅಂತನ್ಬಿಟ್ಟು. ಅಂದರೆ ಆ ದಾನವನಿಗೆ ಅಂತ ಒಂದು ಒಳ್ಳೆ ಮರಣ ಸಿಕ್ಕಿದೆ ಅಂತ ಹೇಳ್ತಾನೆ. ಬ್ರಹ್ಮ ಮುಂದುವರೆದು ಇಲ್ಲಿ ಹೇಳ್ತಾನೀಗ, ಅವನು ಭಗವಂತನ ಪಾದದಿಂದ ಆಹತನಾಗಿದ್ದಾನೆ. ಭಗವಂತನ ಪಾದದಿಂದ ಅವನು ಸತ್ತಿರುವಂಥದ್ದು. ಯೋಗಿಗಳು ತಮ್ಮ ಅವಾಸ್ತವನೇ ಇಲ್ಲದೆ ಇರುವಂಥ ಈ ಐಹಿಕ ದೇಹದಿಂದ ಬಿಡುಗಡೆಯನ್ನ ಬಯಸಿ ಏಕಾಂತದ ಯೋಗ ಸಮಾಧಿಯಲ್ಲಿ ಆ ಭಗವಂತನ ಧ್ಯಾನವನ್ನು ಮಾಡ್ತಾರೆ. ಭಗವಂತನ ಕೃಪಾದೃಷ್ಟಿಯನ್ನ ದಿಟ್ಟಿಸಿ ನೋಡ್ತಾ ಇದ್ದಂಗೆನೆ ದ್ವಿತೀಯ ಮಗನ ಈ ಚೂಡಾರತ್ನ ಅನ್ನುವಂಥ ತನ್ನ ಮೃತ್ಯ ದೇಹವನ್ನು ತ್ಯಾಗ ಮಾಡಿತ್ತು. ಅಂದರೆ ಭಗವಂತನ ಕೃಪೆ ಬಿದ್ದಿದ ತಕ್ಷಣನೇ ಆ ಚೈತನ್ಯ ಅಂದರೆ ಆತ್ಮ ದೇಹದಿಂದ ದೂರ ಆಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ಯೋಗದ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ಬಣ್ಣಿಸಲಾಗಿದೆ. ಈ ಐಹಿಕ ದೇಹದಿಂದ ಪಾರಾಗುವುದೇ ಧ್ಯಾನಸ್ಥ ಯೋಗಿಗಳ ಅಂತಿಮ ಗುರಿ ಎಂದು ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಯೋಗ ಸಮಾಧಿಯನ್ನ ಪಡೆಯಲು ಅವರು ಏಕಾಂತ ಸ್ಥಳದಲ್ಲಿ ಧ್ಯಾನ ಮಾಡುತ್ತಾರೆ. ಏಕಾಂತ ಸ್ಥಳದಲ್ಲಿ ಯೋಗವನ್ನು ಅನುಷ್ಠಾನ ಮಾಡಬೇಕೇ ವಿನ ಇಂದಿನ ದಿನಗಳಲ್ಲಿ ಹುಸಿ ಯೋಗಿಗಳು ಸಾಧನೆ ಮಾಡುವಂತೆ ಸಾರ್ವಜನಿಕ ಸ್ಥಳದಲ್ಲೋ ಅಥವಾ ಪ್ರದರ್ಶನ ರಂಗಮಂಚದಲ್ಲೋ ಅಲ್ಲ. ಈ ಐಹಿಕ ದೇಹದಿಂದ ಬಿಡುಗಡೆ ಪಡೆಯುವುದೇ ನೈಜ ಯೋಗದ ಗುರಿ. ದೇಹವನ್ನು ಸುದೃಢ ಮತ್ತು ತರುಣವಾಗಿ ಇಡುವುದು ಯೋಗಾಭ್ಯಾಸದ ಉದ್ದೇಶವಲ್ಲ. ಹುಸಿ ಯೋಗದ ಅಂತಹ ಪ್ರಚಾರವನ್ನು ಯಾವ ಉತ್ತಮ ವಿಧಾನವೂ ಒಪ್ಪುವುದಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಈ ಒಂದು ಶ್ಲೋಕದಲ್ಲಿ ಯೋಗದ ಪ್ರಕ್ರಿಯೆಯನ್ನು ಇಲ್ಲಿ ತುಂಬ ನೀಟಾಗಿ ವರ್ಣನೆ ಮಾಡಿದ್ದಾರೆ. ಈ ಐಹಿಕ ದೇಹದಿಂದ ಪಾರಾಗೋದಿದೆಯಲ್ಲ, ಅಂದರೆ ಈ ಹೊರಗಡೆ ಹೋಗೋದಿದೆಯಲ್ಲ, ಅದನ್ನು ಧ್ಯಾನಸ್ಥ ಯೋಗಿಗಳ ಅಂತಿಮ ಗುರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾವು ಯೋಗ ಸಮಾಧಿಯನ್ನು ಪಡಿಬೇಕು ಅಂತಂದರೆ ಏಕಾಂತ ಸ್ಥಳದಲ್ಲಿ ಧ್ಯಾನ ಮಾಡ್ತಾರೆ. ಯಾರು? ಯೋಗಿಗಳು. ಏಕಾಂತ ಸ್ಥಳದಲ್ಲಿ ಯೋಗವನ್ನು ಅಭ್ಯಾಸ ಅನುಷ್ಠಾನ ಮಾಡಬೇಕೇ ಹೊರತು ಇವಾಗ ಏನು ಮಾಡ್ತಾರೆ ಅಂತಂದರೆ ಇಂಥ ಯೋಗಿಗಳು ಸುಮ್ಮನೆ ಅದನ್ನು ಹುಸಿ ಯೋಗಿಗಳು ಅಂತಲೇ ಹೇಳ್ತಾರೆ. ಅಂದರೆ ಸುಳ್ಳು ಹೇಳುವಂಥವ್ರು ಅಂತ. ಅಂಥ ಯೋಗಿಗಳು ಸಾಧನೆ ಮಾಡೋದು ಎಲ್ಲಿ ಅಂತಂದರೆ ಜನಜಂಗುಳಿ ಇರುವಂಥ ಸಾರ್ವಜನಿಕ ಸ್ಥಳದಲ್ಲೋ ಅಥವಾ ಎಲ್ಲಾದರೂ ಪ್ರದರ್ಶನ ಮಾಡುವಂಥ ರಂಗಮಂಚ ಇರುತ್ತಲ್ಲ, ಅಲ್ಲೂ ಅಲ್ಲ. ಅಂದರೆ ಇದೆಲ್ಲ ಏಕಾಂತದಲ್ಲಿ ಮಾಡುವಂಥ ಸಾಧನೆಗಳು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಐಹಿಕ ದೇಹದಿಂದ ನಾವು ಬಿಡುಗಡೆ ಪಡಿಬೇಕು ಅನ್ನೋದೇ ನಿಜವಾಗ್ಲೂ ಯೋಗದ ಗುರಿಯಾಗಿರುತ್ತೆ. ಅಲ್ಲಿ ಜನಗಳ ಜೊತೆ
ಇರಬೇಕು ಅದು ಇದು ಅಂತಂದರೆ ಅದು ಯೋಗದ ಗುರಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಸೊ ದೇಹವನ್ನು ನಾನು ಚೆನ್ನಾಗಿ ಇಟ್ಕೊಂಡಿರಬೇಕು, ಆರೋಗ್ಯವಾಗಿ ಇಟ್ಕೊಂಡಿರಬೇಕು, ಮತ್ತು ನೋಡೋದಕ್ಕೆ ನಾನು ತರುಣನಾಗಿರಬೇಕು ಅನ್ನೋದು ಅಷ್ಟೇ ಯೋಗಾಭ್ಯಾಸದ ಉದ್ದೇಶ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಸುಳ್ಳು ಯೋಗದ ಪ್ರಚಾರವನ್ನು ಮಾಡ್ತಾರೋ ಅವರು ಆ ರೀತಿ ಹೇಳ್ತಾರೆ ಆಯಿತಾ, ನಾವು ಚೆನ್ನಾಗಿಟ್ಕೊಂಡಿರಬೇಕು, ತರುಣರಾಗಿರಬೇಕು ಅಂತ. ಅದು ನಿಜವಾಗ್ಲೂ ನಮ್ಮ ಒಂದು ಉದ್ದೇಶ ಆಗಿರೋದಿಲ್ಲ. ಇದೆಲ್ಲ ಅಪಪ್ರಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿಯ ಯಾವ ಉತ್ತಮ ವಿಧಾನವೂ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ. ಇದೆಲ್ಲ ಹುಸಿ ಯೋಗದ ಪದ್ಧತಿಗಳು ಅಂತ ಇಲ್ಲಿ ಗುರುಗಳು ಅದನ್ನು ತೆಗಳಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಎಂ ಎಂಬ ಪದವನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅದಕ್ಕೆ ಯಾರನ್ನುದ್ದೇಶಿಸಿ ಎಂದು ಅರ್ಥ. ಅದು ದೇವೋತ್ತಮ ಪುರುಷನೇ ಧ್ಯಾನದ ನೈಜ ಗುರಿಯಾಗಿರಬೇಕು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ಎಂ ಅನ್ನುವಂಥ ಪದ ಉಪಯೋಗ ಮಾಡಿದಾರಲ್ಲ, ಅದು ವಿಶೇಷವಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಯಾರನ್ನು ಉದ್ದೇಶಿಸಿ, ಅಂದರೆ ಏನು, ನಮ್ಮ ಧ್ಯಾನದ ಗುರಿ ಏನಾಗಿರಬೇಕು, ಭಗವಂತನೇ ಆಗಿರಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ ಅನ್ನೋದು ಇದರ ಅರ್ಥ. ಭಗವಂತನ ವರಾಹ ರೂಪದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿದರೂ ಕೂಡ ಅದು ಯೋಗವೇ. ಭಗವದ್ಗೀತೆಯಲ್ಲಿ ದೃಢೀಕರಿಸುವಂತೆ ದೇವೋತ್ತಮ ಪುರುಷನ ನಾನಾ ಬಗೆಯ ರೂಪಗಳಲ್ಲಿ ಒಂದನ್ನು ಧ್ಯಾನ ಮಾಡುವಲ್ಲಿ ಮನಸ್ಸನ್ನು ನಿರಂತರವಾಗಿ ಏಕಾಗ್ರಗೊಳಿಸುವವನು ಪ್ರಥಮ ಶ್ರೇಣಿಯ ಯೋಗಿಯಾಗಿರುತ್ತಾನೆ. ಅವನು ಕೇವಲ ಭಗವಂತನ ರೂಪವನ್ನು ಧ್ಯಾನ ಮಾಡುವುದರಿಂದಲೇ ಸಮಾಧಿಯನ್ನು ಬಹು ಸುಲಭವಾಗಿ ಪಡೆಯುವನು. ಭಗವಂತನ ಯಾವುದೇ ರೂಪದ ಧ್ಯಾನವನ್ನು ತನ್ನ ಸಾವಿನ ಸಮಯದಲ್ಲೂ ಮಾಡುವವನು ಈ ಐಹಿಕ ದೇಹದಿಂದ ಬಿಡುಗಡೆ ಪಡೆಯುವನು ಮತ್ತು ಭಗವತ್ ಸಾಮ್ರಾಜ್ಯಕ್ಕೆ ಹೋಗುವನು. ಈ ಸದವಕಾಶವನ್ನು ಆ ದಾನವನಿಗೆ ಭಗವಂತನು ಒದಗಿಸಿ ಕೊಟ್ಟನು. ಆದ್ದರಿಂದಲೇ ಬ್ರಹ್ಮದೇವ ಮತ್ತು ಇತರ ದೇವತೆಗಳು ಆಶ್ಚರ್ಯಚಕಿತರಾದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ಪಾದ ಸೋಕಿದರೆ ದಾನವನೂ ಕೂಡ ಯೋಗಾಭ್ಯಾಸದ ಪರಿಪೂರ್ಣತೆಯನ್ನು ಪಡೆಯಬಹುದಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ, ಇಲ್ಲಿ ವರಾಹ ರೂಪದ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಸೊ ಭಗವಂತನ ವರಾಹ ರೂಪದ ಮೇಲೆ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದ್ರೂ ಸಾಕು, ಅದು ಕೂಡ ಯೋಗನೇ. ಯೋಗ ಅಂತಂದರೆ ನಮ್ಮ ಎರಡು ಹುಬ್ಬುಗಳ ನಡುವೆ ನೋಡಬೇಕು ಅಂತ ಹೇಳ್ತಾರಲ್ಲ, ಅದನ್ನೇ ಮಾಡಬೇಕು ಅಂತೇನಿಲ್ಲ. ಭಗವಂತನ ಯಾವುದಾದ್ರೂ ಒಂದು ರೂಪ ಆಗಿರ್ಬೋದು. ಇಲ್ಲಿ ವರಾಹ ರೂಪದ ಬಗ್ಗೆ ಹೇಳ್ತಾ ಇರೋದ್ರಿಂದ ಅದು ಅಷ್ಟೇನೆ. ಅದರ ಮೇಲೆ ನಾವು ಏಕಾಗ್ರಗೊಳಿಸಿದ್ರು ಅದು ಯೋಗನೇ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಭಗವಂತನಿಗೆ ಬೇರೆ ಬೇರೆ ರೂಪಗಳಿದೆ. ಆ ರೂಪಗಳಲ್ಲಿ ಯಾವುದಾದ್ರೂ ಒಂದನ್ನು ಧ್ಯಾನ ಮಾಡೋದ್ರಲ್ಲಿ ಮನಸ್ಸನ್ನು ನಿರಂತರವಾಗಿ ಏಕಾಗ್ರಗೊಳಿಸುವವನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವನು ಪ್ರಥಮ ಶ್ರೇಣಿಯ ಯೋಗಿ ಅಂತ ಅನ್ನಿಸ್ಕೊಳ್ತಾನೆ. ಅವನು ಸುಲಭವಾಗಿ ಭಗವಂತನನ್ನು ಪಡ್ಕೋಬೋದು. ಹೇಗೆ ಅಂತಂದರೆ ಅವನ ಯಾವುದಾದ್ರೂ ಒಂದು ರೂಪವನ್ನು ಧ್ಯಾನ ಮಾಡೋದ್ರಿಂದ ಸಮಾಧಿಯನ್ನು ಕೂಡ ಅವನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಯಾವುದು ಇಷ್ಟ ಇರುತ್ತೋ ಆ ರೂಪವನ್ನೇ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಅದನ್ನೇ ಸದಾ ಚಿಂತನೆ ಮಾಡೋದ್ರಿಂದ ಸಮಾಧಿ ಸ್ಥಿತಿಗೆ ನಾವು ಹೋಗ್ತೀವಿ. ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಯಲ್ಲಿ ಆ ಭಗವಂತನ ರೂಪ ನಾಮವನ್ನು ಅವ್ರು ಸ್ಮರಣೆ ಮಾಡೋದ್ರಿಂದ ಸಮಾಧಿಯನ್ನು ತಲುಪೋದನ್ನು ನಾವು ಕೇಳಿದ್ದೀವಿ. ಮತ್ತು ಕಥೆಗಳಲ್ಲೂ ಕೂಡ ನಾವು ಅದನ್ನು ತಿಳ್ಕೊಂಡಿದ್ದೀವಿ. ಭಗವಂತನ ಯಾವುದೇ ರೂಪ ಆಗಿರಬಹುದು, ತಾನು ಸಾಯ್ತಾ ಇರುವಂಥ ಸಮಯದಲ್ಲಿ ಏನಾದರೂ ಆ ಧ್ಯಾನ ಅನ್ನೋದು ಬಂದ್ಬಿಡ್ತು, ಅಥವಾ ಆ ರೂಪ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದು ಅದ್ರ ಕಡೆನೇ ನಮ್ಮ ಕಾನ್ಸಂಟ್ರೇಷನ್ ಇದ್ದರೂ ಕೂಡ ಈ ಐಹಿಕ ದೇಹದಿಂದ ನಾವು ಬಿಡುಗಡೆಯನ್ನು ಪಡ್ಕೊಂಡು ಭಗವಂತನ ಸಾಮ್ರಾಜ್ಯಕ್ಕೆ ನಾವು ಹೋಗ್ಬೋದು. ಈ ಒಂದು ಸದವಕಾಶವನ್ನು ಆ ದಾನವನಿಗೂ ಕೂಡ ಭಗವಂತ ಕೊಟ್ಟಿದ್ದ. ಅವನು ಸಾಯೋ ಸಮಯದಲ್ಲಿ, ಅಂದರೆ ಭಗವಂತನ ಬಗ್ಗೆ ಅವನು ಚಿಂತನೆ ಮನನೆ ಮಾಡಲಿಲ್ಲ ಅಂದ್ರೂ ಭಗವಂತನ ಕೈಯಿಂದ ಅವನು ಸತ್ತ. ಅಂದರೆ ಅವನ ಪಾದ ಅವನಿಗೆ ಟಚ್ ಆಯಿತು, ಅಷ್ಟರಿಂದನೇ ಅವನು ಸತ್ತ. ಅವನು ಹೊಡಿತಾನಲ್ವ, ಆ ಏಟಿಂದನೇ ಸತ್ತು ಹೋಗ್ತಾನೆ. ಅಂದರೆ ಭಗವಂತನಿಂದ ಯಾರಾದರೂ ಕೊಲ್ಲಲ್ಪಟ್ರೆ ಅದು ಅವರಿಗೆ ಮುಕ್ತಿ ಅಂತಲೇ ತಿಳ್ಕೊಬೇಕು. ಮತ್ತೆ ಅವರು ಈ ಜಗತ್ತಲ್ಲಿ ಬರುವಂಥ ನೆಸೆಸಿಟಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ದಾನವನಿಗೆ ಅಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತಲ್ಲ ಅಂತಂದ್ಬಿಟ್ಟು ಬ್ರಹ್ಮ ಮತ್ತು ಇನ್ನೂ ಬೇರೆ ದೇವತೆಗಳು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಂದರೆ ಭಗವಂತನ ಪಾದ ಸೋಕಿದ್ರೆ ಸಾಕು, ದಾನವ ಕೂಡ ಯೋಗಾಭ್ಯಾಸದ ಪರಿಪೂರ್ಣತೆಯನ್ನು ಪಡಿತಾನೆ. ಈಗ ಯೋಗಾಭ್ಯಾಸವನ್ನು ಮಾಡಿ ಧ್ಯಾನ ಅದೇನೇನಿದೆಯೋ ಆ ಪ್ರೊಸೀಜರ್ ಎಲ್ಲ ಮಾಡಿ
ಆ ಸಾಧನೆಯನ್ನು ಮಾಡಿ ಕಡೆಯಲ್ಲಿ ಅವ್ರಿಗೇನು ಸಿಗುತ್ತೋ ಅದು ಭಗವಂತನ ಪಾದ ಸ್ಪರ್ಶ ಆಗಿದ ತಕ್ಷಣವೇ ಅವರಿಗೆ ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಸರ್ವೋತ್ತಮನಾದಂತಹ ಭಗವಂತನ ಈ ಇಬ್ಬರು ಆಪ್ತ ಸಹಾಯಕರಿದಾರಲ್ಲ, ಇವರಿಬ್ಬರು ಶಾಪಗ್ರಸ್ತರಾಗಿದ್ರು, ಅವರಿಗೆ ಶಾಪ ಸಿಕ್ಕಿತ್ತು. ಹಾಗಾಗಿ ಅವರು ದಾನವರ ಕುಟುಂಬಗಳಲ್ಲಿ ಜನ್ಮವನ್ನು ತಗೊಂಡಿದ್ರು. ಅಂಥ ಕೆಲವು ಜನ್ಮದ ನಂತರ ಅವರು ತಮ್ಮದೇ ಆದಂತಹ ಸ್ಥಾನಕ್ಕೆ ವಾಪಸ್ಸು ಮರಳುತ್ತಾರೆ ಅಂತಂದ್ಬಿಟ್ಟು ಬ್ರಹ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಬ್ರಹ್ಮ ದೇವತೆಗಳಿಗೆ ಇದನ್ನು ಹೇಳೋದು ಆಯ್ತಾ. ಇವನು ಭಗವಂತನ ಪಾದ ಸೋಕಿ ಅವನಿಗೆ ಇಂಥ ಒಂದು ಮರಣ ಸಿಕ್ತಲ್ವಾ, ಅಂದರೆ ಅದರಿಂದ ಅವನಿಗೆ ಏನಾಯಿತು ಅಂತಂದರೆ ಯೋಗಾಭ್ಯಾಸದ ಪರಿಪೂರ್ಣತೆಯನ್ನು ಪಡೆದಾಗ ಅಂಥವ್ರಿಗೆ ಏನು ಸಿಗುತ್ತೋ ಅದು ಭಗವಂತನಿಂದ ಅವನಿಗೆ ಸಿಕ್ತು. ಇವರು ಸಾಮಾನ್ಯರಾದಂಥವ್ರಲ್ಲ, ಭಗವಂತನ ಆಪ್ತ ಸಹಾಯಕರೇ. ಆದರೆ ಇವರಿಗೆ ಶಾಪ ಸಿಕ್ಕಿದ್ರಿಂದ ಹೀಗಾಗಿದ್ದಾರೆ. ಅಂದರೆ ರಾಕ್ಷಸರ ಕುಟುಂಬಗಳಲ್ಲಿ ಅವರು ಹುಟ್ಟಿದ್ದಾರೆ. ಇನ್ನೂ ಕೆಲವು ಜನ್ಮಗಳಾದಮೇಲೆ ಅವರು ಮತ್ತೆ ವಾಪಸ್ಸು ಅದೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಬ್ರಹ್ಮ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.